ಗೆಳೆಯರೆ, 2025ರಲ್ಲೂ ಕೂಡ ಕೊಡಗು ಜಿಲ್ಲೆಯಲ್ಲೊಂದು ಕುಟುಂಬ ರೋಗಿಯನ್ನ ಆಸ್ಪತ್ರೆಗೆ ಕರೆದೊಯ್ಯೋದಿಕ್ಕೆ ಕೈಗಾಡಿಯನ್ನೇ ಎಳೆದುಕೊಂಡು ಹೋಗ್ತಾ ಇದೆ. ಇದು ಸಿನಿಮಾ ಕಥೆಯಲ್ಲ, ನಿಜವಾದ ದುರಂತ. ಸಂಪಾಜಿ ಗ್ರಾಮದ ಕೊಯಿನಾಡು ಗುಡ್ಡೆಗದ್ದೆಯಲ್ಲಿ ವಾಸಿಸುವ ಸಿದ್ದಮ್ಮ ಮಲೆಕುಡಿಯ ಅವರ ಮನೆಗೆ ರಸ್ತೆಯೇ ಇಲ್ಲ. ಮನೆಯಲ್ಲಿ ವೃದ್ಧೆ ಇದ್ದಾರೆ, ಆದರೆ ಅವರಿಗೆ ನಡೆಯೋಕ್ಕಾಗಲ್ಲ. ಆದರೆ ಆ ವೃದ್ಧೆ ಆಸ್ಪತ್ರೆಗೆ ಹೋಗಬೇಕಾದ್ರೆ ವಾಹನ ಬರೋದಿಲ್ಲ, ಆಂಬ್ಯುಲೆನ್ಸ್ ತಲುಪೋದಿಲ್ಲ. ಕಾಡಿನ ಓಣಿಯೇ ಅವರ ಜೀವನದ ಏಕೈಕ ದಾರಿಯಾಗಿದೆ. ಈ ಕುಟುಂಬಕ್ಕೆ ಹತ್ತಿರದ ದಾರಿ ಹೊಂದಿತ್ತು. ಪೀಳಿಗೆಯಿಂದ ಅದನ್ನೇ ಬಳಸ್ತಾ ಇದ್ರು. ಆದರೆ ಸ್ಥಳೀಯ ಮೇಲ್ವರ್ಗದ ದುರುಳ ಭೂಮಾಲಕರು ಈ ಜಾಗ ನಮ್ದು, ನೀವು ಬರಬಾರದು ಅಂತ ಅಡ್ಡಿ ಮಾಡಿದರು. ಬೆದರಿಕೆ, ದಬ್ಬಾಳಿಕೆ, ಹಿಂಸೆ ಏನನ್ನೂ ಬಿಟ್ಟಿಲ್ಲ. ಹೀಗಾಗಿ ಈ ಕುಟುಂಬಕ್ಕೆ ಉಳಿದದ್ದು ಕಾಡಿನ ಅಂಧದಾರಿಯಷ್ಟೇ. ಇದರ ಕಷ್ಟವನ್ನ ಮಕ್ಕಳು ದಿನವೂ ಅನುಭವಿಸ್ತಾ ಇದ್ದಾರೆ. 3ನೇ ತರಗತಿಯ ಬಾಲಕಿ ಪ್ರತಿದಿನ 1.5 ಕಿಲೋಮೀಟರ್ ಕಾಡನ್ನ ದಾಟಿ ಶಾಲೆಗೆ ಹೋಗ್ಬೇಕು. ಕಾನೂನು ವ್ಯಾಸಂಗ ಮಾಡ್ತಾ ಇರೋ ವಿದ್ಯಾರ್ಥಿನಿ ಬೆಳಿಗ್ಗೆ 6 ಗಂಟೆ, ಸಂಜೆ 6 ಗಂಟೆಗೆ ಕಾಡಾನೆ, ಕಾಡು ಪ್ರಾಣಿಗಳ ನಡುವೆಯೇ ಓಡಾಡಬೇಕು. ಪ್ರತಿ ಕ್ಷಣವೂ ಅಪಾಯ ಕಾದಿದೆ. ಒಂದು ದಿನ ಏನಾದ್ರೂ ದುರ್ಘಟನೆ ಆದ್ರೆ ಅದರ ಹೊಣೆ ಯಾರದ್ದು? ಅವೇ ಸಾಧ್ಯ പോലെ ಅಕ್ಕೆಲ್ಲ ಸಪೋರ್ಟ್ ಅಂಚನೆ ಬಂದಿರಿ ಎಂಕ್ಲು ಈ ಕಷ್ಟಲ್ಲ ಎಂಕ್ಲು ಜೀವನ ಮಲ್ತಂದು ಎಂಕ್ಲೇನು ಮಾತಾಡಲ ಇರೋದ ಮಲ್ತದ್ದು ಎಂಕ್ಲೇನು ಈ ಜಾಗೇಡಿ ಆನೆದ ಕಾಪಿ ಅಂತ ಕೃಷಿ ಪೂರ ನಾಶ ಆಡು. 1 ಎಕರೆ ಜಾಗೇಡಿ ಬಾರೆ ತಾರೆ ಪೂರ ಆದಿತ್ತ ತಾರೆ 1 ಎಕರೆ ಜಾಗೇಡಿ ಬಾರೆ ಪೂರ ಕೃಷಿ ಮಲ್ತ. ಈ ಎಲ್ಲ ಕಷ್ಟಗಳ ನಡುವೆಯೂ ಕೂಡ ಈ ಕುಟುಂಬ ವರ್ಷಗಳಿಂದ ಗ್ರಾಮ ಪಂಚಾಯತ್ ಮತ್ತು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಇದೆ. ಕನಿಷ್ಠ ಒಂದು ರಿಕ್ಷಾ ಬರುವಷ್ಟು ದಾರಿ ಮಾಡಿಕೊಡಿ ಅಂತ ಬೇಡಿಕೆ ಇಡ್ತಾ ಇದ್ದಾರೆ. ಆದರೆ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇದ್ದಾರೆ. ಮುಂದುವರೆದ ಕರ್ನಾಟಕ ಅಂತ ಹೊಗಳಿಕೆ, ಆದರೆ ನೆಲಮಟ್ಟದಲ್ಲಿ ಇಂಥ ಅಮಾನವೀಯ ಪರಿಸ್ಥಿತಿ ಇದೆ. ನಾಚಿಕೆಗೆಂಡ ವಿಷಯ ಅಲ್ವಾ ಇದು? ಅಂಡ ಆರನೇ ತೂವೊಂದು ಎಂಕ್ಲು ಹೆಜ ಮಟ್ಟಲ್ಲ ಎಲ್ಲ ತೂವೊಂದಿಲ್ಲ ಹೆಜ್ಜೆ ಬಾಲೆಗ್ಲ ಹುಷಾರಿತ್ತು ಅಲ್ಲೊರ್ತಿ ಮಲ್ಲಾಲು ಡಿಗ್ರಿ ಕಲ್ತೊಂದಿಲ್ಲ ಅಂಚ ಐಕು ಬಾಲೆಗೆ ಬಾರಲ ಸಾಧಿ ಸರಿ ಅಂತ ಇತ್ತು. ಇದೀಗ ದಲಿತ ಮುಖಂಡ ಶಿವಾನಂದ ಆರ್ಕೆ ಸ್ಪಷ್ಟ ಎಚ್ಚರಿಕೆ ನೀಡಿದ್ದಾರೆ. ಸಮಸ್ಯೆ ತಕ್ಷಣ ಪರಿಹರಿಸದಿದ್ದರೆ ದಲಿತ ಸಂಘಟನೆಗಳು ಕಾನೂನು ಹೋರಾಟಕ್ಕೆ ಇಳಿಯುತ್ತವೆ ಎಂದು. ಗೆಳೆಯರೆ, ಒಂದು ಕುಟುಂಬ ಕೈಗಾಡಿಯಲ್ಲಿ ರೋಗಿಯನ್ನ ಎಳೆದುಕೊಂಡು ಹೋಗ್ತಾ ಇದೆ. ನಾಳೆ ಇದೇ ಪರಿಸ್ಥಿತಿ ನಮಗೆ ಬಂದರೆ ಒಂದು ಮನೆಯ ಕಣ್ಣೀರು 100 ಮನೆಗಳ ಕೋಪವಾಗಬಹುದು. ನಾನು ಬಳತಿಕರೊಡೆ ಆಯ್ಕೆ ಹೋಗಿಲ್ಲ ಕೆರಿ ಅರ್ನ ಕೆರಲೆ ಅಂತ ಸರ್ಕಾರ ಅಂಟಲ್ಲ ಕೇನೋಡು ಬಂದದು ಏರ್ಲ ನೆರೆಗಡೆ ತಕ್ಲಿಕ್ಕೆ 8 ಜನ ಪಂಚಾಯತ್ ತಕ್ಲಿಕ್ಕೆ 8 ಜನ ನೆರೆಗಡೆ ತಕ್ಕಲಲ್ಲ ಈ ಜಿಂಡ ಸರ್ಕಾರ ಅಂಗ್ಲೇನು ತೂವಾಡು ಬಂದದು ಏನು ಮಾತ ಮಳೆ ಕುಡಿಯರ ಸಂಘಗೂ ತೆರಿಪಾಯ ಅಂಚ ಸಾದಿ ಇತ್ತ ನೆಟೇನು ಎಂಕ್ಲು ಹೋಗಿಲ್ಲ. ನನ್ನ ಪೂರ ಸರ್ಕಾರನೇ ನೆನೆ ಎಂಕ್ಲಿಗೆ ಒಂಜಿ ರೋಡ್ ವ್ಯವಸ್ಥೆ ಮಲ್ತು ಕೊರ್ಲಿ ಇಜಿನೇನು ಈ ಬಾಲೆನ ಪತ್ತೊಂದು ಈ ರಡಿ ಜೋಕ್ಲೇನು ಕೊಂಡು ಜೋಕ್ಲೇನು ಪತ್ತೊಂದು ಎಂಕ್ಲು ಎಂಚ ಬದುಕುನ ಅಂತ ಪನ್ಪುನ ಹೆಸನೆ ಮಲ್ತೊಂದು ದಿನನಿತ್ಯ ಕಣನೀರು ಪಾಡೊಂದು ಬಿಲ್ತೊಂದು ಪತ್ತೊಳ್ಳೇನು ಅಂಚ ಇಪ್ಪನಾಗ ಎಂಕ್ಲು ಬಾರಿ ಬೇಜಾರ ಒಂದು ನಜ್ಜಿನ ಪರಿಸ್ಥಿತಿ ಇಂಚ ಎನ್ನ